ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನ ದೇವರು ನಮಗೆ ಕೊಟ್ಟಂತ ಅಮೂಲ್ಯವಾದ ಆಶೀರ್ವಾದವಾಗಿದೆ. ಆದುದರಿಂದ ಎಂದಿಗೂ ಈ ಅಧ್ಯಯನವನ್ನು ತಪ್ಪಿಸಬೇಡಿರಿ. ಇತರರಿಗೂ ಇದನ್ನು ತಿಳಿಯಪಡಿಸಿರಿ. ಅನುದಿನವೂ ಕರೆ ಮಾಡಿ, ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ಪ್ರಿಯರೇ, ಆದಿಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಅಬ್ರಹಾಮನ ಮರಣ, ಇಬ್ಬರು ವ್ಯಕ್ತಿಗಳು, ಅವರ ಜೀವಿತ, ಅವರ ಆಲೋಚನೆಗಳು, ಅವರ ಸ್ವಭಾವಗಳು ಇವೆಲ್ಲವನ್ನೂ ನೀವು ತಿಳಿದುಕೊಳ್ಳಲು ಬಯಸುವುದಾದರೆ ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸುವಾಗ ಏಕಾಗ್ರತೆಯಿಂದ ವೀಕ್ಷಿಸಿರಿ. ದೇವರು ನಿಮ್ಮ ಸಂಗಡ ಮಾತನಾಡುವಾಗ ಆತನ ಮಾತಿಗೆ ವಿಧೇಯರಾಗಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಕೀರ್ತನೆಗಳು 115, 3ನೇ ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರನ್ನೂ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರ ಮಹಾಕೃಪೆಯಿಂದ ಇಂದು ನಾವು ಆದಿಕಾಂಡ ಪುಸ್ತಕದ 25ನೇ ಅಧ್ಯಾಯಕ್ಕೆ ಬಂದಿರುತ್ತೇವೆ. ಈಸಾಕನಿಗೆ ಕನ್ಯೆಯನ್ನು ತರಲು ಅಬ್ರಹಾಮನ ಸ್ವದೇಶಕ್ಕೆ ಹೋಗಿದ್ದ ಅಬ್ರಹಾಮನ ಸೇವಕನು ಕ್ರಿಸ್ತನ ಮೊದಲಿಗಿತ್ತಿಯಾಗಿರುವ ಸಭೆಗಾಗಿ ಈ ಲೋಕಕ್ಕೆ ಬಂದಿರುವ ಪವಿತ್ರಾತ್ಮನನ್ನು ಹೋಲುತ್ತಾನೆ. ಹಾಗೂ ಇಡೀ ಅಧ್ಯಾಯದ ಮೂಲಕ ಪವಿತ್ರಾತ್ಮನು ಇಂದು ಲೋಕದಲ್ಲಿ ಯಾವ ರೀತಿಯಲ್ಲಿ ತನ್ನ ಸೇವೆಯನ್ನು ನಿರ್ವಹಿಸುತ್ತಾ ಇದ್ದಾನೆ ಎಂಬುದನ್ನು ತಿಳಿದುಕೊಂಡಿರುತ್ತೇವೆ. ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕದ 25ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಧ್ಯಾನ ಮಾಡಿಕೊಳ್ಳೋಣ. ಈ 25ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಅಬ್ರಹಾಮನು ಕೆಟೂರಳನ್ನು ಮದುವೆ ಮಾಡಿಕೊಂಡಿದ್ದು, ಅಬ್ರಹಾಮನ ಮರಣ, ಏಸಾವ ಮತ್ತು ಯಾಕೋಬ ಎಂಬುದೇ. ಪ್ರಿಯರೇ, ಈ ಅಧ್ಯಾಯವು ಸತ್ಯವೇದದಲ್ಲಿ ಮತ್ತೊಂದು ಶ್ರೇಷ್ಠವಾದ ಅಧ್ಯಾಯವಾಗಿರುತ್ತದೆ. ಇದು ಅಬ್ರಹಾಮನ ಮರಣವನ್ನು, ಈಸಾಕ ಮತ್ತು ರೆಬೆಕ್ಕಳಿಗೆ ಹುಟ್ಟಿರುವ ಅವಳಿ ಮಕ್ಕಳಾದ ಏಸಾವ ಮತ್ತು ಯಾಕೋಬರ ದಾಖಲೆಯನ್ನು ಹೊಂದಿರುತ್ತದೆ. ಇಸ್ಮಾಯೇಲನ ಹಾಗೂ ಈಸಾಕನ ಸಂತತಿಗಳನ್ನು ನಮಗೆ ನೀಡುತ್ತದೆ. ಅದರ ನಂತರ ಚೊಚ್ಚಲತನದ ಹಕ್ಕಿಗೆ ಸಂಬಂಧಿಸಿದ ಘಟನೆಯನ್ನು ನಾವು ಇಲ್ಲಿ ನೋಡುತ್ತೇವೆ. ಆದುದರಿಂದ ಇದು ಗಮನಾರ್ಹವಾದ ಅಧ್ಯಾಯವಾಗಿರುತ್ತದೆ ಮತ್ತು ಇದು ಸಾಕಷ್ಟು ವಿಷಯಗಳನ್ನು ಒಳಗೊಂಡಿರುತ್ತದೆ. ಪ್ರಿಯರೇ, ಈ ಅಧ್ಯಾಯವು ಅಬ್ರಹಾಮನ ಜೀವಿತದ ವರದಿಯನ್ನು ಮುಕ್ತಾಯಗೊಳಿಸುತ್ತದೆ. ಪ್ರಾಮಾಣಿಕವಾಗಿ ಹೇಳುವುದಾದರೆ 23ನೇ ಅಧ್ಯಾಯದಲ್ಲಿ ಅವನು ಈಸಾಕನಿಗೆ ಕನ್ಯೆಯನ್ನು ತರುವುದಕ್ಕಾಗಿ ತನ್ನ ಸೇವಕನನ್ನು ಕಳಿಸಿಕೊಟ್ಟನೋ ಆಗಲೇ ಅವನ ಕಥೆಯು ಮುಗಿದು ಹೋಯಿತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮುಂದಕ್ಕೆ ನಾವು ಅಬ್ರಹಾಮನು ಕೆಟೂರಳನ್ನು ಮದುವೆ ಮಾಡಿಕೊಂಡದ್ದು ಎಂಬ ವಿಚಾರ ನೋಡೋಣ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಬ್ರಹಾಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೊಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಟಾಕ್, ಶೂಹ ಇವರನ್ನು ಹೆತ್ತಳು ಎಂಬುದೇ. ಪ್ರಿಯರೇ, ಈಗ ಅಬ್ರಹಾಮನು ಹೇಳಿಕೊಳ್ಳುವಂಥ ಒಂದು ಕುಟುಂಬವನ್ನು ಹೊಂದಿರುತ್ತಾನೆ. ಸಾರಳ ಮರಣದ ನಂತರ ಅವನು ಅತೀ ದೊಡ್ಡದಾದ ಕುಟುಂಬವನ್ನು ಹೊಂದಿರುತ್ತಾನೆ. ಈಸಾಕನು ಹುಟ್ಟುವ ಸಮಯದಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಅಬ್ರಹಾಮನು ಸತ್ತವನಂತಿದ್ದಾನಲ್ಲವೇ ಎಂಬುದಾಗಿ ಪ್ರಶ್ನೆ ಹುಟ್ಟಿಕೊಳ್ಳಬಹುದು. ಹೌದು, ಆಗ ಅವನು ಹಾಗಿದ್ದನು. ಆದರೆ ಯಾವಾಗ ದೇವರು ಅವನ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡಿದನೋ ಅದನ್ನು ಆತನು ನಿಜವಾಗಿಯೂ ಮಾಡಿದನು. ಈ ಕಾರಣದಿಂದಲೇ ದೇವರು ಮಾಡುವಂಥ ಎಲ್ಲದರ ಮೇಲೆ ಆತನ ಸಹಿಯು ಇರುತ್ತದೆ ಎಂಬುದನ್ನು ನಾನು ನಂಬುತ್ತೇನೆ. ಪ್ರಿಯರೇ, ಇಲ್ಲಿ ನಾವು ನೋಡುವುದಾದರೆ ಅಬ್ರಹಾಮನು ಕೇವಲ ಈಸಾಕನನ್ನು ಈ ಲೋಕದೊಳಕ್ಕೆ ತರುವುದು ಮಾತ್ರವಲ್ಲ, ಅವನು ಅನೇಕ ಮಕ್ಕಳುಳ್ಳ ಒಂದು ಶ್ರೇಷ್ಠ ಕುಟುಂಬವನ್ನೇ ಈ ಲೋಕದೊಳಗೆ ತರುತ್ತಾ ಇದ್ದಾನೆ. ಈ ವಾಕ್ಯ ಭಾಗದಲ್ಲಿ ಮೇದಾನ್ ಮತ್ತು ಮಿದ್ಯಾನ್ ಎಂಬ ಹೆಸರುಗಳು ಪ್ರಸ್ತಾಪಿಸಲ್ಪಟ್ಟಿರುವುದು ಬಹು ಆಸಕ್ತಿಕರವಾಗಿದೆ. ಇತರ ಮಕ್ಕಳು ಸಹ ಜನಾಂಗವನ್ನು ಹೊಂದಲಿರುವರು, ಆದರೆ ನಾವು ಅವುಗಳನ್ನು ಗುರುತಿಸಲು ಆಗುವುದಿಲ್ಲ. ಅವರು ಸತ್ಯವೇದದಲ್ಲಿಯೂ ಕೂಡ ಅಷ್ಟೊಂದು ಕಾಣಿಸಿಕೊಳ್ಳದಿರುವುದರಿಂದ ಅವುಗಳಲ್ಲಿ ನಾನು ಆಸಕ್ತನಾಗಿರುವುದಿಲ್ಲ. ನಂತರದಲ್ಲಿ ಮೋಶೆಯು ಮಿದ್ಯಾನ್ ದೇಶಕ್ಕೆ ಹೋಗಿ ಅಲ್ಲಿಂದ ಹೆಂಡತಿಯನ್ನು ತೆಗೆದುಕೊಂಡನು ಎಂಬುದಾಗಿಯೂ ನೋಡಲಿದ್ದೇವೆ. ನೋಡಿರಿ ಪ್ರಿಯರೇ, ಮಿದ್ಯಾನ್ಯರು, ಮೇದಾನ್ಯರು ಅಬ್ರಹಾಮನ ಸಂತತಿಯವರಾಗಿದ್ದಾರೆ. ಆದುದರಿಂದ ವಾಸ್ತವಾಂಶವೇನೆಂದರೆ
ಅಬ್ರಹಾಮನಿಗೆ ಈ ಇತರ ಮಕ್ಕಳು ಇದ್ದರು, ಆದರೆ ಈಸಾಕನ ಮೂಲಕವಾಗಿ ಬರುವಂಥದ್ದು ಮಾತ್ರ ಅಬ್ರಹಾಮನ ಸಂತತಿ ಎಂಬುದಾಗಿ ಕರೆಯಲ್ಪಡುತ್ತದೆ ಎಂದು ದೇವರು ಹೇಳಿದ್ದನು. ಅಂದರೆ ಇಸ್ಮಾಯೇಲನ ಮೂಲಕವಾಗಲಿ, ಮಿದ್ಯಾನನ ಮೂಲಕವಾಗಲಿ, ಮೆದ್ಯಾನನ ಮೂಲಕವಾಗಲಿ ಅಥವಾ ಇನ್ನಾವ ಸಂತತಿಯ ಮೂಲಕವಾಗಲಿ ಬರುವುದಿಲ್ಲ ಎಂಬುದು ಅದರ ಅರ್ಥವಾಗಿತ್ತು. ಇವರೆಲ್ಲರೂ ಮರುಭೂಮಿಯಲ್ಲಿ ಅಲೆಮಾರಿಗಳಾಗಿದ್ದರು. ಮುಂದಕ್ಕೆ ನಾವು ಅಬ್ರಹಾಮನು ಮರಣ ಹೊಂದಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನದವರೆಗೆ ನಾವು ನೋಡುವಾಗ, ಅಬ್ರಹಾಮನು ಮರಣ ಹೊಂದಿದನು, ಇಸ್ಮಾಯಿಲನು ಸಹ ಅಬ್ರಹಾಮನಿಗೆ ಸಮಾಧಿ ಮಾಡುವುದಕ್ಕಾಗಿ ಬಂದಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಯಾಕಂದರೆ ಅಬ್ರಹಾಮನು ಎಷ್ಟಾದರೂ ಅವನ ತಂದೆಯಾಗಿರುವವನಲ್ಲವೇ? ಆದುದರಿಂದ ಈಸಾಕ ಮತ್ತು ಇಸ್ಮಾಯಿಲರಿಬ್ಬರು ಜೊತೆಗೂಡಿ ಅಬ್ರಹಾಮನಿಗೆ ಸಮಾಧಿ ಮಾಡುತ್ತಾರೆ. ನಂತರ ಈಸಾಕನು ತಾನು ರೆಬೆಕ್ಕಳನ್ನು ಮೊಟ್ಟ ಮೊದಲನೆಯ ಸಾರಿ ಸಂಧಿಸಿದ ಸ್ಥಳಕ್ಕೆ ಹೋಗಿ ಅಲ್ಲಿ ವಾಸಿಸುತ್ತಾನೆ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಅಬ್ರಹಾಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಈಸಾಕನಿಗೂ ಉಂಟಾಯಿತು. ಈಸಾಕನು ಲಹೆರೋಯಿ ಎಂಬ ಬಾವಿಯ ಹತ್ತಿರ ವಾಸವಾಗಿದ್ದನು ಎಂಬುದೇ. ಪ್ರಿಯ ವೀಕ್ಷಕ ಬಾಂಧವರೇ, ಐಗುಪ್ತದವಳು ಸಾರಳ ದಾಸಿಯೂ ಆಗಿದ್ದ ಹಾಗರಳ ಮೂಲಕ ಅಬ್ರಹಾಮನಿಗೆ ಹುಟ್ಟಿದ ಮಗನಾದ ಇಸ್ಮಾಯಿಲನ ಸಂತತಿಗಳನ್ನು ನಾವು 12ನೇ ವಚನದಿಂದ 18ನೇ ವಚನಗಳಲ್ಲಿ ಕಂಡುಕೊಳ್ಳುತ್ತೇವೆ. ಆ ಪಟ್ಟಿಯು ಅಲ್ಲಿ ಕೊಡಲ್ಪಟ್ಟಿರುತ್ತದೆ. ಪುನಃ ಆದಿಕಾಂಡ ಪುಸ್ತಕದಲ್ಲಿ ಪವಿತ್ರಾತ್ಮನು ಉಪಯೋಗಿಸಿರುವ ಈ ವಿಧಾನದ ವಾಸ್ತವಿಕತೆ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಅದೇನೆಂದರೆ, ನಿರಾಕರಿಸಲ್ಪಟ್ಟ ಸಂತತಿಯು ಮೊದಲಿಗೆ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಅದರ ನಂತರ ಅದು ಬದಿಗಿರಿಸಲ್ಪಟ್ಟು ಇನ್ನೆಂದೂ ಪ್ರಸ್ತಾಪಿಸಲ್ಪಟ್ಟಿರುವುದಿಲ್ಲ. ಅದರ ನಂತರ ಕ್ರಿಸ್ತನ ಕಡೆಗೆ ನಡೆಸಲ್ಪಡುವ ಸಂತತಿಯು ಕೊಡಲ್ಪಟ್ಟು ಅದುವೇ ಅನುಸರಿಸಲ್ಪಟ್ಟಿರುತ್ತದೆ. ಹೀಗಿರುವುದರಿಂದ ಇಸ್ಮಾಯಿಲನ ಸಂತತಿಯ ನಂತರ ನಾವು ಈಸಾಕನ ಸಂತತಿಗೆ ಬರುವಂಥವರಾಗಿರುತ್ತೇವೆ. ಏಸವ ಮತ್ತು ಯಾಕೋಬ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಬ್ರಹಾಮನ ಮಗನಾದ ಈಸಾಕನ ಚರಿತ್ರೆ. ಅಬ್ರಹಾಮನು ಈಸಾಕನನ್ನು ಪಡೆದನು ಎಂಬುದೇ. ಪ್ರಿಯರೇ, ನಾವು ಈಗ ಈ ಸಂತತಿಯನ್ನು ಅನುಸರಿಸಲಿರುವೆವು. ಅಬ್ರಹಾಮನು ಈಸಾಕನನ್ನು ಪಡೆದನು ಮತ್ತು ಈಸಾಕನು ಯಾಕೋಬನನ್ನು ಪಡೆದನು ಎಂಬುದಾಗಿ ಮತ್ತಾಯನ ಸುವಾರ್ತೆಯ 1ನೇ ಅಧ್ಯಾಯವು ಆರಂಭಗೊಳ್ಳುತ್ತದೆ. ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ನೋಡಿದಂತೆ ಇತರ ಮಕ್ಕಳಿದ್ದರು. ಅಬ್ರಹಾಮನಿಗೆ ಹಲವಾರು ಗಂಡು ಮಕ್ಕಳಿದ್ದರು, ಆದರೆ ಆ ಮಕ್ಕಳ ವಂಶಾವಳಿಯು ಅನುಸರಿಸಲ್ಪಟ್ಟಿರುವುದಿಲ್ಲ. ಈಸಾಕನ ವಂಶಾವಳಿಯು ಮಾತ್ರ ಅನುಸರಿಸಲ್ಪಟ್ಟಿರುತ್ತದೆ. ಪ್ರಿಯರೇ, ನಾವು ಇಸ್ಮಾಯಿಲನ, ಮಿದ್ಯಾನನ ಮತ್ತು ಮೇದಾನನ ವಂಶಾವಳಿಯನ್ನು ಮರೆತು ಬಿಡಬಹುದು. ಇವು ಈಸಾಕನ ವಂಶಾವಳಿಯ ದಾರಿಯಲ್ಲಿ ಅಲ್ಲಲ್ಲಿ ಅಡ್ಡವಾಗಿ ಬಂದು ಹೋಗುತ್ತವೆ, ಆದರೆ ಅವುಗಳನ್ನು ನಾವು ಅನುಸರಿಸಲು ಹೋಗುವುದಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು. ಈಸಾಕನು 40 ವರ್ಷದವನಾದಾಗ ಆರಾಮ್ಯನಾದ ಬೆತುವೇಲನ ಮಗಳಾಗಿಯೂ ಆರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ ರೆಬೆಕ್ಕಳನ್ನು ಪದ್ದಾನ್ ಆರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು ಎಂಬುದೇ. ಪ್ರಿಯರೇ, ರೆಬೆಕ್ಕಳು ಸಹ ಸಾರಳ ಹಾಗೆ ಬಂಜೆಯಾಗಿದ್ದಳು ಎಂಬುದನ್ನು ತಿಳಿದುಕೊಳ್ಳುವುದು ಆಸಕ್ತಿಕರವಾಗಿರುತ್ತದೆ. ಆದರೆ ಆಕೆಯ ಪರವಾಗಿ ಈಸಾಕನು ದೇವರ ಹತ್ತಿರ ವಿಜ್ಞಾಪನೆ ಮಾಡಿಕೊಳ್ಳುವಾಗ ಆಕೆಯು ಅವಳಿ ಮಕ್ಕಳನ್ನು ತನ್ನ ಗರ್ಭದಲ್ಲಿ ಹೊಂದುವಳಾಗುತ್ತಾಳೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 22ನೇ ವಚನವನ್ನು. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು ಎಂಬುದೇ. ಪ್ರಿಯರೇ, ಮಕ್ಕಳು ಇನ್ನೂ ಹುಟ್ಟುವುದಕ್ಕಿಂತ ಮುಂಚೆಯೇ ಗರ್ಭದಲ್ಲಿಯೇ ಹೋರಾಟವು ಆರಂಭವಾಗಿರುವಂಥದ್ದನ್ನು ನೋಡುವಾಗ ಅದು ಇಂದು ಲೋಕದಲ್ಲಿ ಇನ್ನೂ ಮುನ್ನಡೆಯುತ್ತಿರುವ ಹೋರಾಟವನ್ನು ಸೂಚಿಸುವಂಥದ್ದಾಗಿರುತ್ತದೆ. ನೋಡಿರಿ, ಕತ್ತಲೆ ಮತ್ತು ಬೆಳಕಿನ ನಡುವೆ, ಒಳ್ಳೆಯದರ ಮತ್ತು ಕೆಟ್ಟದರ ನಡುವೆ, ಆತ್ಮ ಮತ್ತು ಶರೀರದ ನಡುವೆ ಹೋರಾಟವು ಇರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲನು ನಮ್ಮ ಮುಂದಿರುವ ಈ ಹೋರಾಟದ ಕುರಿತು
ಪ್ರತಿಯೊಬ್ಬ ದೇವರ ಮಗುವು ತಿಳಿದಿರುತ್ತಾನೆ. ರೆಬೆಕ್ಕಳು ತನ್ನೊಳಗೆ ನಡೆಯುತ್ತಿದ್ದ ಹೋರಾಟದ ಕುರಿತು ತಿಳಿಯಲಿಲ್ಲ ಮತ್ತು ಆಕೆಯು ಅದರ ವಿಷಯದಲ್ಲಿ ವಿಚಾರಿಸಲು ಯೆಹೋವನ ಸನ್ನಿಧಿಗೆ ಹೋಗುತ್ತಾಳೆ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು. ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು ಎಂಬುದೇ. ಪ್ರೀತಿಯುಳ್ಳ ವೀಕ್ಷಕರೇ, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುತ್ತದೆ ಎಂಬ ಹೇಳಿಕೆಯನ್ನು ದೇವರು ಆಕೆಗೆ ನೀಡುತ್ತಾ ಇದ್ದಾನೆ. ಇದನ್ನು ಆಕೆಯು ನಂಬಬೇಕಾಗಿತ್ತು ಮತ್ತು ಆಕೆಯ ಕಿರಿ ಮಗನು ಅದನ್ನು ನಂಬಬೇಕಾಗಿತ್ತು. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸಿರಿ. ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದ್ದಾಗಿಯೂ ಇತ್ತು. ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು ಎಂಬುದೇ. ಪ್ರಿಯರೇ, ಏಸಾವ ಎಂಬ ಹೆಸರಿನ ಅರ್ಥವು ಕೆಂಪು ಅಥವಾ ಭೂಮಿಯ ಬಣ್ಣ ಎಂಬುದಾಗಿ ಇರುತ್ತದೆ. ಅವನು ಮೊದಲು ಹುಟ್ಟಿದ್ದರಿಂದ ಅವನು ಹಿರಿಯವನು ಎಂಬುದಾಗಿ ಪರಿಗಣಿಸಲ್ಪಟ್ಟಿರುತ್ತಾನೆ. ಆದರೆ ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನಾಗಿರಬೇಕಾಗಿತ್ತು. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 26ನೇ ವಚನವನ್ನು ನೋಡ್ರಿ. 2ನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡಿದುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಈಸಾಕನು 60 ವರ್ಷದವನಾಗಿದ್ದನು ಎಂಬುದೇ. ಪ್ರಿಯರೇ, ಈಸಾಕನು ಮತ್ತು ರೆಬೆಕ್ಕಳು ಮಕ್ಕಳನ್ನು ಪಡೆಯುವ ಮುನ್ನ ಮದುವೆಯಾಗಿ 20 ವರ್ಷಗಳು ಕಳೆದು ಹೋಗಿದ್ದವು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಹಿರಿಯ ಮಗನಿಗೆ ಅವರು ಕೆಂಪು ಅಥವಾ ಏಸಾವ ಎಂದು ಕರೆದರು. ಯಾಕೋಬನು ಏಸಾವನ ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದದರಿಂದ ಅವನಿಗೆ ಯಾಕೋಬ ಎಂದು ಕರೆದರು. ಅದರ ಅರ್ಥ ಅಪಹಾರಕ ಅಥವಾ ದುರಾಕ್ರಮಣಗಾರ, ಮೋಸಗಾರ ಎಂಬುದಾಗಿ ಇರುತ್ತದೆ. ಯಾಕಂದರೆ ಅವನು ತನ್ನ ಅಣ್ಣನ ಸ್ಥಾನವನ್ನು, ಅಂದರೆ ಹಿರಿಯ ಮಗನ ಸ್ಥಾನವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಆದರೆ ದೇವರು ಅದನ್ನು ಆಗಲೇ ವಾಗ್ದಾನ ಮಾಡಿದ್ದನು. ಮುಂದುವರೆದು ನೋಡೋಣ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 27ನೇ ವಚನವನ್ನು. ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸಿಸಿದನು ಎಂಬುದೇ. ಪ್ರಿಯರೇ, ಈಗ ಈ ಮನೆಯಲ್ಲಿ ಬೆಳೆಯುತ್ತಿರುವಂಥ ಈ ಹುಡುಗರನ್ನು ನಾವು ನೋಡುತ್ತಾ ಇದ್ದೇವೆ. ಇವರು ಅವಳಿ ಮಕ್ಕಳಾಗಿದ್ದಾಗ್ಯೂ ಇವರಿಬ್ಬರ ನಡುವೆ ಮಹಾ ವ್ಯತ್ಯಾಸವು ಕಂಡುಬಂದಿತು. ಇವರು ಗರ್ಭದಲ್ಲಿ ಮಾತ್ರ ಹೋರಾಡುವವರಾಗಿರದೆ ಈಗ ಹೊರಗಡೆಯಲ್ಲಿಯೂ ಸಹ ಹೋರಾಡುವವರಾಗಿದ್ದಾರೆ. ಇವರಿಬ್ಬರ ದೃಷ್ಟಿಕೋನಗಳು ಮತ್ತು ಜೀವಿತದ ತತ್ವಗಳು ವ್ಯತ್ಯಾಸವಾದವುಗಳಾಗಿವೆ. ಇವರ ಆಲೋಚನೆಗಳು ಮತ್ತು ಮನೋಭಾವಗಳು ವ್ಯತ್ಯಾಸವಾದವುಗಳಾಗಿರುತ್ತವೆ. ಆರಂಭದಲ್ಲೇ ನೋಡುವಾಗ ಏಸಾವನು ಯಾಕೋಬನಿಗಿಂತ ಹೆಚ್ಚು ಆಕರ್ಷಕನಾಗಿದ್ದಾನೆ ಎಂಬುದನ್ನು ನಾನು ಒಪ್ಪಿಕೊಳ್ಳಬೇಕು. ಆದರೆ ಹೊರಗಣ ತೋರಿಕೆಯಿಂದ ನ್ಯಾಯ ತೀರಿಸುವುದು ಸರಿಯಾಗಿರುವುದಿಲ್ಲ ಎಂದು ನಾವು ಕಲಿಯಬೇಕು. ಆಂತರ್ಯದಲ್ಲಿ ಸಂಭವಿಸುವಂಥದ್ದನ್ನು ಹಿಡಿದು ನ್ಯಾಯ ತೀರಿಸುವುದು ಒಳ್ಳೆಯದಾಗಿರುತ್ತದೆ. ಪ್ರಿಯರೇ, ಈ ನಿರ್ದಿಷ್ಟವಾದ ವಿಷಯದಲ್ಲಿ ಅದನ್ನು ನಾವು ಕಲಿತುಕೊಳ್ಳುತ್ತೇವೆ. ಪ್ರಿಯರೇ, ಆ ಹುಡುಗರಿಬ್ಬರೂ ಬೆಳೆದಾಗ ಎಂಬುದನ್ನು ನೋಡುವಾಗ ಏಸಾವನು ಬೇಟೆಗಾರನು, ಮನೆಯಿಂದ ಆಚೆ ಇರುವವನು ಆಗಿದ್ದನು. ಅವನು ಅಂಗಸಾಧನೆ ಮತ್ತು ಆಟಕ್ಕೆ ಸಂಬಂಧಿಸುವವುಗಳಲ್ಲಿ ಪಾಲು ತೆಗೆದುಕೊಳ್ಳುವಂಥವನಾಗಿದ್ದನು. ಅವನನ್ನು ಇಂದು ನಾವು ಆಲ್ ಅಮೆರಿಕನ್ ಹುಡುಗ ಎಂದು ಕರೆಯುತ್ತೇವೆ. ಅವನು ಶರೀರಕ್ಕೆ ಸಂಬಂಧಿಸುವವುಗಳಲ್ಲಿ ಆಸಕ್ತನಾಗಿದ್ದನು. ಅವನು ಶರೀರಭಾವವನ್ನು ಪ್ರತಿನಿಧಿಸುವನಾಗಿದ್ದಾನೆ. ಯಾಕೋಬನಾದರೂ ಸಾಧು ಮನುಷ್ಯನಾಗಿದ್ದನು ಎಂಬುದನ್ನು ವಾಕ್ಯವು ನಮಗೆ ತಿಳಿಸುತ್ತದೆ. ಅವನು ಯಾವಾಗಲೂ ಮನೆಯೊಳಗೆ ಇರುವ ವ್ಯಕ್ತಿಯಾಗಿದ್ದನು ಮತ್ತು ಅಂಥವನನ್ನು ಏನು ಬೇಕಾದರೂ ನಾವು ಮಾಡಬಹುದು. ಅವನು ಅಮ್ಮನ ಮಗನಾಗಿದ್ದನು ಮತ್ತು ಆಕೆ ಹೇಳಿದ್ದನ್ನು ಮಾಡಿದನು ಎಂಬುದಾಗಿ ನಂತರದಲ್ಲಿ ನಾವು ನೋಡಿಕೊಳ್ಳಲಿದ್ದೇವೆ. ಏಸಾವನು ತನ್ನ ತಂದೆಯ ಮಗನಾಗಿದ್ದನು. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದದರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು ಎಂಬುದೇ. ಪ್ರಿಯರೇ, ಇದೀಗ ನಾವು ಓದಿದಂಥ ಈ ಮನೆಯ ಸ್ಥಿತಿಯು
ಮನೆಯಲ್ಲಿನ ಸಮಸ್ಯೆಗೆ ಕಾರಣವಾಗಿರುತ್ತದೆ. ತಂದೆಯು ಒಬ್ಬನನ್ನು ಪ್ರೀತಿಸಿ ತಾಯಿಯು ಮತ್ತೊಬ್ಬನನ್ನು ಪ್ರೀತಿಸುವಾಗ ಅಲ್ಲಿ ಸಮಸ್ಯೆಯು ಕಂಡುಬರುತ್ತದೆ. ಅದುವೇ ಇಲ್ಲಿ ಸಂಭವಿಸಿತು. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿದನು ಎಂಬುದಾಗಿ ನಾವು ಓದಿಕೊಂಡಿದ್ದೇವೆ. ಏಸಾವನು ಬೇಟೆಯಾಡುವುದಕ್ಕೆ ಹೋದಾಗೆಲ್ಲ ತನ್ನ ತಂದೆಗೆ ಬಯಸಿದ್ದನ್ನು ತಂದು ಕೊಡುತ್ತಿದ್ದನು. ಈಸಾಕನು ಅದನ್ನು ಇಷ್ಟಪಡುತ್ತಿದ್ದನು. ರೆಬೆಕ್ಕಳಾದರೂ ಯಾಕೋಬನನ್ನು ಪ್ರೀತಿಸುತ್ತಿದ್ದಳು. ಯಾಕಂದರೆ ಅವನು ಆಕೆಗೆ ವಿಧೇಯನಾಗಿ ಹೇಳುವಂಥದ್ದನ್ನೆಲ್ಲ ಮಾಡುತ್ತಾ ಇದ್ದನು. ಪ್ರಿಯರೇ, ಮುಂಚಿತವಾಗಿಯೇ ನಾನು ಹೇಳಿದಂತೆ ಏಸಾವನು ಯಾಕೋಬನಿಗಿಂತ ಹೆಚ್ಚು ಆಕರ್ಷಕನಾಗಿರುತ್ತಾನೆ. ಅವನು ಹೆಚ್ಚು ಆರೋಗ್ಯಕರ ಹುಡುಗನಾಗಿ ಕಂಡುಬರುತ್ತಾ ಇದ್ದಾನೆ. ಯಾಕೋಬನು ಕುತಂತ್ರಿಯಾಗಿದ್ದಾನೆ. ಅವನು ಜಾಣನಾಗಿರಲು ಪ್ರಯತ್ನಿಸುತ್ತಾನೆ. ಅವನು ವಾಸ್ತವವಾಗಿ ಸಂಪೂರ್ಣವಾಗಿ ತಪ್ಪಾದ ಸಂಗತಿಗಳನ್ನು ಮಾಡಲು ಹಿಂದೆಗೆಯದವನು ಆಗಿದ್ದಾನೆ ಮತ್ತು ಅದಕ್ಕಾಗಿ ದೇವರು ಅವನೊಂದಿಗೆ ವ್ಯವಹರಿಸಲಿದ್ದಾನೆ. ಪ್ರಿಯರೇ, ಏಸಾವನು ಬಾಹ್ಯವಾಗಿ ಆಕರ್ಷಕನಾಗಿದ್ದರೂ ಅಂತರಾಳದಲ್ಲಿ ಅವನಲ್ಲಿ ದೇವರಿಗೆ ಯಾವ ಸ್ಥಳಾವಕಾಶವೂ ಹೇಗೂ ಇರುವುದಿಲ್ಲ ಎಂಬುದನ್ನು ನೋಡುವುದು ಬಹು ಆಸಕ್ತಿಕರವಾಗಿರುತ್ತದೆ. ಒಂದು ವೇಳೆ ಲೋಕದ ಒಬ್ಬ ಮನುಷ್ಯನು ಇದ್ದಿದ್ದೆಯಾದರೆ ಅವನೇ ಏಸಾವನಾಗಿರುತ್ತಾನೆ. ಅವನು ಶಾರೀರಿಕ ಮನುಷ್ಯನಾಗಿದ್ದಾನೆ ಅಷ್ಟೇ. ಅದಕ್ಕಾಗಿಯೇ ಮಾತ್ರ ಅವನು ಜೀವಿಸಿದನು. ಪ್ರಿಯರೇ, ಯಾಕೋಬನ ಅಂತರಾಳದಲ್ಲಿ ಆತ್ಮಿಕವಾದ ಸಂಗತಿಗಳಿಗಾಗಿ ಬಯಕೆಯಿತ್ತು. ಆ ಆತ್ಮಿಕ ಬಯಕೆಯ ಮೇಲೆ ಮುಚ್ಚಿಕೊಂಡಿದ್ದ ಕಸ, ಕಡ್ಡಿ, ಮುರುಕು, ಚೂರುಗಳನ್ನು ತೆಗೆಯಲು ದೇವರಿಗೆ ದೀರ್ಘ ಸಮಯ ಬೇಕಾಯಿತು. ಆದರೆ ಅಂತಿಮವಾಗಿ ಆತನು ಅದನ್ನು ಮಾಡಿದನು. ನಾವು ಮುಂದುವರೆದು ಹೆಚ್ಚು ಕಡಿಮೆ ಆದಿಕಾಂಡ ಪುಸ್ತಕದುದ್ದಕ್ಕೂ ಹರಡಿಕೊಂಡಿರುವ ಯಾಕೋಬನ ಕಥೆಯನ್ನು ಧ್ಯಾನಿಸುವ ಮುನ್ನ ಅವನು ಯಾವಾಗಲೂ ದೇವರ ಮನುಷ್ಯನಾಗಿದ್ದನು ಎಂಬುದನ್ನು ನೋಡಿಕೊಳ್ಳೋಣ. ಅದನ್ನು ಅವನು ತನ್ನ ಜೀವಿತದಲ್ಲಿ ಬಹು ತಡವಾಗಿ ಪ್ರದರ್ಶಿಸಿದನು. ಅವನು ಹಾಗಿದ್ದನು. ಈಗ ಈ ಮನೆಯಲ್ಲಿ ಸಂಭವಿಸಿದ ಒಂದು ಘಟನೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ತಂದೆ ತಾಯಿ ತೋರಿಸುವ ಭೇದ ಭಾವವು ಸಂಕಷ್ಟವನ್ನು, ಸಂಘರ್ಷವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಬಹು ಸರಿಯಾಗಿ ನಾವು ತಿಳಿದುಕೊಳ್ಳಬಹುದು. ಅದು ಸಂತೋಷವಾದ ಕುಟುಂಬವಾಗಿತ್ತು ಎಂಬುದಾಗಿ ಕರೆಯಲು ಸಾಧ್ಯವಾಗಲಿಲ್ಲ. ಪ್ರಿಯರೇ, ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ ಓದಿಕೊಳ್ಳುವಾಗ ಈ ಘಟನೆಯು ಈ ಇಬ್ಬರು ವ್ಯಕ್ತಿಗಳ ಸ್ವಭಾವವನ್ನು ಪ್ರಕಟಿಸುವಂಥದ್ದಾಗಿದೆ. ಏಸಾವನು ಕಾಡಿನಿಂದ ಬಂದನು ಎಂಬುದಾಗಿ ನೋಡುತ್ತೇವೆ. ಅವನು ಮನೆಯಿಂದ ಹೊರಗಿರುವಾಗ ದಣಿದವನಾಗಿ ಒಳಗೆ ಬಂದನು. ಅವನು ಸಾಯುವಷ್ಟರ ಮಟ್ಟಿಗೆ ಹಸಿವೆಗೊಂಡಿದ್ದನು ಎಂಬುದಾಗಿ ತಿಳಿದುಕೊಳ್ಳುವುದು ಬೇಡ. ಯಾಕಂದರೆ ಅಬ್ರಹಾಮನ ಮನೆಯಲ್ಲಿ ಬೆಳೆದ ಯಾವನೊಬ್ಬನು ಹಸಿವೆಯಿಂದ ಸಾಯುತ್ತಿರಲಿಲ್ಲ. ಅವರಿಗೆ ತಿನ್ನುವುದಕ್ಕೆ ಏನಾದರೊಂದು ಇದ್ದೇ ಇರುತ್ತಿತ್ತು. ಆದರೆ ಈಗ ಸದ್ಯಕ್ಕೆ ಯಾಕೋಬನು ಸಿದ್ಧಪಡಿಸಿದ ಅಲಸಂದಿ ಗುಗ್ಗರಿಯನ್ನು ಬಿಟ್ಟು ತಿನ್ನುವುದಕ್ಕೆ ಬೇರೆ ಏನೂ ಇರಲಿಲ್ಲ. ಯಾಕೋಬನು ಮನೆಯೊಳಗೆ ಇರುವವನು, ಉತ್ತಮ ಅಡುಗೆ ಮಾಡುವವನು ಆಗಿದ್ದನು ಎಂಬುದನ್ನು ಸ್ಪಷ್ಟವಾಗಿ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಮುಂದುವರೆದು ಏಸಾವನು ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಯಾಕೋಬನನ್ನು ಕೇಳುತ್ತಾ ಇದ್ದಾನೆ. ಆ ಕೆಂಪಾದ ರುಚಿ ಪದಾರ್ಥವನ್ನು ಅವನು ಕೇಳಿಕೊಂಡದಕ್ಕೆ ಅವನಿಗೆ ಏದೋಮ್ ಎಂಬ ಹೆಸರು ಬಂದಿತು. ಏದೋಮ್ ಅಂದರೆ ಕೆಂಪು ಅಥವಾ ಭೂಮಿಯ ಬಣ್ಣ ಎಂಬುದಾಗಿ ಇರುತ್ತದೆ. ಅದು ಏಸಾವ ಎಂಬ ಹೆಸರಿಗೆ ಸಮವಾಗಿರುತ್ತದೆ. ಪ್ರಿಯರೇ, ಏಸಾವನು ತನ್ನ ಹಸಿವೆಯನ್ನು ತಣಿಸಲು ಆಹಾರಕ್ಕಾಗಿ ಕೇಳಿಕೊಂಡಾಗ ಯಾಕೋಬನು ಅದನ್ನು ಅವಕಾಶವನ್ನಾಗಿ ನೋಡಿದನು. ಈ ಯಾಕೋಬನು ಮೋಸಗಾರನೂ ವಿಶ್ವಾಸಘಾತಕನೂ ಆಗಿದ್ದಾನೆ ಮತ್ತು ಚೊಚ್ಚಲು ತನ್ನ ಹಕ್ಕನ್ನು ಹೊಂದಲು ಬಯಸುತ್ತಾ ಇದ್ದಾನೆ. ಅವನು, ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಎಂಬುದಾಗಿ ಏಸಾವನಿಗೆ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಈಗ ಒಂದು ನಿಮಿಷ ನಾವು ಈ ಚೊಚ್ಚಲುತನದ ಹಕ್ಕಿನ ಮೌಲ್ಯವನ್ನು ಮತ್ತು ಅದರ ಅರ್ಥ ಏನು ಎಂಬುದನ್ನು ಆಲೋಚಿಸಿ ನೋಡೋಣ. ಈ ಚೊಚ್ಚಲುತನದ ಹಕ್ಕು ಅರ್ಥವು ಏನಾಗಿತ್ತೆಂದರೆ, ಅದನ್ನು ಹೊಂದಿದವನು ಕುಟುಂಬದ ಮುಖ್ಯಸ್ಥನು ಅಥವಾ ಯಜಮಾನನೂ ಆಗುತ್ತಿದ್ದನು. ಅದನ್ನು ಹೊಂದಿದವನು ಆ ಕುಟುಂಬದ ಯಾಜಕನೂ ಆಗಿದ್ದಾನೆ ಎಂಬುದನ್ನು ತೋರಿಸಿಕೊಡುತ್ತಿತ್ತು. ಪ್ರಿಯರೇ, ಈಗ ನಿರ್ದಿಷ್ಟವಾದ ಕುಟುಂಬಕ್ಕೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ, ಈ ಚೊಚ್ಚಲುತನದ ಹಕ್ಕನ್ನು ಹೊಂದಿರುವವನ ಸಂತತಿಯು ಕ್ರಿಸ್ತನಿಗೆ ನಡೆಸುತ್ತಿತ್ತು ಎಂಬುದು ಅದರ ಅರ್ಥವಾಗಿತ್ತು. ಅಂದರೆ ಚೊಚ್ಚಲುತನದ ಹಕ್ಕನ್ನು ಹೊಂದಿರುವವನ ಸಂತತಿಯಿಂದಲೇ ಕ್ರಿಸ್ತನು ಬರುತ್ತಾನೆ ಎಂಬುದು ಇದರ ಅರ್ಥವಾಗಿತ್ತು. ಏಸಾವನು ಅದರ ಮೌಲ್ಯವನ್ನು ತಿಳಿದಿರುವುದಿಲ್ಲ
ಎಂಬ ವಿಷಯವು ಯಾಕೋಬನಿಗೆ ತಿಳಿದಿತ್ತು. ಏಸಾವನು ಆ ಚೊಚ್ಚಲುತನದ ಹಕ್ಕಿಗೆ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ ಮತ್ತು ಅವನು ಕುಟುಂಬದ ಯಾಜಕನಾಗಿರಲು ಬಯಸಲಿಲ್ಲ. ಅದು ಅವನ ಬಯಕೆಗಳ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತೆ ಕಾಣಿಸುತ್ತದೆ. ಕುಟುಂಬದ ಯಾಜಕನು ಎಂಬುದಾಗಿ ಕರೆಯಲ್ಪಡುವುದು ಅವನಿಗೆ ಇಷ್ಟವಿರಲಿಲ್ಲ. ಪ್ರಿಯರೇ, ಕ್ರಿಸ್ತನಿಗೆ ನಡೆಸುವ ವಂಶಾವಳಿಯಲ್ಲಿ ಇರುವುದರ ಕುರಿತು ಗಂಭೀರವಾದ ಗಮನವನ್ನು ಆಲೋಚನೆಯನ್ನು ಅವನು ಕೊಡಲಿಲ್ಲ. ಇದನ್ನೆಲ್ಲ ನೋಡಿದ ಯಾಕೋಬನು, ನಾನು ನಿನಗೆ ಆಹಾರವನ್ನು ಕೊಡುತ್ತೇನೆ, ಆದರೆ ಮೊದಲು ನೀನು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಬೇಕು ಎಂಬುದಾಗಿ ಕೇಳಿಕೊಂಡನು. ಏಸಾವನು ಈ ವ್ಯವಹಾರದಲ್ಲಿ ಬಹು ಸಂತೋಷಪಟ್ಟನು. ಈ ಚೊಚ್ಚಲುತನದ ಹಕ್ಕಿನಿಂದ ನನಗೇನು ಪ್ರಯೋಜನ? ಅದರ ಬದಲಾಗಿ ಆಹಾರವನ್ನು ಹೊಂದುವುದೇ ಮೇಲು. ಆದುದರಿಂದ ಈ ಚೊಚ್ಚಲುತನದ ಹಕ್ಕನ್ನು ನಿನಗೆ ಕೊಟ್ಟು ಬಿಡುತ್ತೇನೆ ಎಂಬುದಾಗಿ ಸಂತೋಷದಿಂದ ಒಪ್ಪಿಕೊಂಡನು. ಆತ್ಮೀಕವಾದ ಸಂಗತಿಗಳಿಗೆ ಅವನು ಈ ರೀತಿಯಾದ ಮೌಲ್ಯವನ್ನು ತೋರಿಸಿದನು. ಪ್ರಿಯರೇ, ಯಾಕೋಬನು ಸಹ ತಾನು ಮಾಡಿರುವಂಥದ್ರಲ್ಲಿ ತಪ್ಪಿದವನಾಗಿದ್ದನು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಹಿರಿಯವನು ಕಿರಿಯವನಿಗೆ ಸೇವಕನಾಗುತ್ತಾನೆ ಎಂದು ದೇವರು ಈಗಾಗಲೇ ವಾಗ್ದಾನ ಮಾಡಿದ್ದನು ಮತ್ತು ತನ್ನ ಸಮಯದಲ್ಲಿ ಅದನ್ನು ಯಾಕೋಬನಿಗೆ ಕೊಡುತ್ತಿದ್ದನು. ಆದರೆ ಯಾಕೋಬನಿಗೆ ಕಾದುಕೊಂಡಿರಲು ಮನಸ್ಸಿರಲಿಲ್ಲ. ಅವನು ಅವಸರಪಟ್ಟು ಅದರ ಕಡೆಗೆ ಕೈ ಚಾಚಿ ನಿಲುಕಲು ಪ್ರಯತ್ನಿಸಿದನು. ಅದನ್ನು ಅವನು ಜಾಣತನದಿಂದಲೂ ಅದೇ ಸಮಯದಲ್ಲಿ ಮೋಸತನದಿಂದಲೂ ತೆಗೆದುಕೊಂಡನು. ವಾಸ್ತವಿಕವಾಗಿ ಅವನು ದೇವರ ನಿಯಮಿತ ಸಮಯಕ್ಕಾಗಿ ಕಾದುಕೊಂಡಿರಬೇಕಾಗಿತ್ತು. ಪ್ರಿಯರೇ, ಯಾವುದನ್ನು ತನ್ನಿಂದ ಮಾಡಬಹುದಾಗಿದೆಯೋ ಅದನ್ನು ತಾನು ಮಾಡುವವನು ಎಂಬ ತತ್ವದ ಮೇಲೆ ಈ ಯಾಕೋಬನು ಕ್ರಿಯೆ ಮಾಡಿದನು. ಯಾವುದೋ ಒಂದನ್ನು ಮಾಡುವಾಗ ತನ್ನಷ್ಟಕ್ಕೆ ತಾನೇ ಸಹಾಯ ಮಾಡಿಕೊಳ್ಳುವುದಾದರೆ ಅದನ್ನು ನೆರವೇರಿಸಲು ದೇವರ ಕಡೆಗೆ ನೋಡುವ ಯಾವ ಕಾರಣವಿರುವುದಿಲ್ಲ ಎಂಬುದನ್ನು ಅವನು ತಿಳಿದುಕೊಂಡಿದ್ದನು. ತನ್ನ ವ್ಯವಹಾರವನ್ನು ತಾನೇ ನಿಭಾಯಿಸಿಕೊಳ್ಳಲು ಪರಿಪೂರ್ಣವಾಗಿ ಶಕ್ತನಾಗಿರುವವನು ಎಂದು ಅಂದುಕೊಂಡಿದ್ದನು. ಪ್ರಿಯರೇ, ಲೋಕವು ಅವನನ್ನು ಅಳತೆ ಮಾಡುವಂತೆ ಆರಂಭದಲ್ಲಿ ಅವನು ಒಳ್ಳೆಯದಾಗಿಯೇ ಮಾಡಿದನು. ಆದರೆ ಒಂದು ದಿನ ಬಂತು, ಆಗ ತನ್ನ ಸೋದರ ಮಾವನಾದ ಲಾಬಾನನೇ ಮುಖ್ಯಸ್ಥನಾಗಿರುವಂಥ ವಿದ್ಯಾಲಯಕ್ಕೆ ದೇವರು ಅವನನ್ನು ಕಳುಹಿಸಿದನು. ಅದು ಬಲವಾದ ಹೊಡೆತಗಳ ವಿದ್ಯಾಲಯವಾಗಿತ್ತು ಮತ್ತು ಯಾಕೋಬನು ಬಲವಾದ ಹೊಡೆತಗಳ ಆ ವಿದ್ಯಾಲಯದಲ್ಲಿ ಕಲಿಯಲು ಹೋಗುತ್ತಿರುವನು. ಅಲ್ಲಿಯೂ ಸಹ ತನಗೆ ಬರುವಂಥದ್ದೆಲ್ಲವನ್ನು ಜಾಣತನದಿಂದಲೇ ನಿರ್ವಹಿಸಿಕೊಳ್ಳಬಹುದು ಎಂಬ ತತ್ವದ ಮೇಲೆ ಕ್ರಿಯೆ ಮಾಡುತ್ತಾ ಇದ್ದನು. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ನಾವು ನೋಡುವಾಗ, ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಏಸಾವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು ಎಂಬುದಾಗಿ ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ನೋಡಿಕೊಳ್ಳಬಹುದಾದ ಬಹುಮುಖ್ಯವಾದ ಸಂಗತಿ ಇದಾಗಿರುತ್ತದೆ. ಏಸಾವನಿಗೆ ತನ್ನ ಚೊಚ್ಚಲುತನದ ಹಕ್ಕಿಗಿಂತ ಅಲಸಂದಿ ಗುಗ್ಗರಿಯೂ ರೊಟ್ಟಿಯೂ ಮುಖ್ಯವಾಗಿತ್ತು. ಆದುದರಿಂದ ಅವನು ಅದನ್ನು ಮಾರಿ ಕೂತುಕೊಂಡು ಆಹಾರವನ್ನು ತಿಂದು ಎದ್ದು ಹೋದನು ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ಚೊಚ್ಚಲುತನದ ಆತ್ಮಿಕ ವಿಶೇಷತೆಯನ್ನು ಅವನು ಬಯಸಲಿಲ್ಲ. ಇಂದು ಆತ್ಮಿಕ ಸತ್ಯಾರ್ಥಗಳನ್ನು ಗ್ರಹಿಸಿಕೊಳ್ಳುವುದರ ಕುರಿತು ನಮ್ಮ ಆತ್ಮಿಕ ಸಾಮರ್ಥ್ಯವು ಹೇಗೆ ಇರುತ್ತದೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾವನಿಗೆ ದೇವರಾತ್ಮನು ಬೋಧಿಸಿ ಮಾರ್ಗದರ್ಶಿಸುತ್ತಾನೋ ಅದುವೇ ನಿಜವಾದ ದೇವರ ಮಗುವಿನ ಗುರುತಾಗಿದೆ ಎಂದು ನಾನು ನಂಬುತ್ತೇನೆ. ಪ್ರಿಯ ದೇವಜನರೇ, ಯಾಕೋಬನು ಸಹ ತಪ್ಪಿಗಸ್ತನಾಗಿದ್ದನು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ಅವನ ಜಾಣತನವನ್ನು, ಅವನ ಮೋಸತನವನ್ನು ಕುರಿತು ಹೆಚ್ಚಾಗಿ ನಾವು 27ನೇ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಇಲ್ಲಿಗೆ ಆದಿಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿವರೆಗೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಕೇಳಿದಂಥ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುತ್ತಾ ದೇವರ ಮಹಿಮೆಗೋಸ್ಕರ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯವು ಯಾವಾಗಲೂ ಸತ್ಯವಾಗಿರುತ್ತದೆ ಸ್ವಾಮಿ. ಆ ಸತ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು ತೆಗೆದುಹಾಕು. ನಾವು ಶರೀರ ಭಾವದವರಾಗಿರದೆ ಆತ್ಮಭಾವದವರಾಗಿ ಜೀವಿಸುವುದಕ್ಕೆ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆಗಳನ್ನು ನೀನು ಆಲಿಸು. ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು. ಅವರು ತಮ್ಮ ಜೀವಿತದಲ್ಲಿ
ನಿನ್ನನ್ನೇ ಪ್ರೀತಿಸುತ್ತಾ ನಿನಗಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ಅವರ ಚಿಂತಾಭಾರಗಳು, ಅವರ ಕಷ್ಟ ಸಮಸ್ಯೆಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಸಮಾಧಾನದ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು ಎಂದು ಹೇಳಿದ್ದು ಯಾರು? ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು ಎಂದು ಹೇಳಿದ್ದು ಯಾರು? ಉತ್ತರ: ಬೆತೂವೇಲನು, ಎಲಿಯೇಜರನು, ಇಸಾಕನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ. ಪ್ರಿಯರೇ, ಅಬ್ರಹಾಮನು ಮದುವೆ ಮಾಡಿಕೊಂಡು ತನ್ನ ಕುಟುಂಬವನ್ನು ಇನ್ನೂ ವಿಸ್ತರಿಸಿದನು. ಅವರಿಗೆ ಅನೇಕ ಗಂಡು ಮಕ್ಕಳು ಹುಟ್ಟಿದರು. ಆದರೆ ಅವರು ಯಾರೂ ಕೂಡ ದೇವರು ಆಶೀರ್ವದಿಸಿದ ಆಯ್ದುಕೊಂಡ ಸಂತತಿಯಾಗಿರಲಿಲ್ಲ. ಇಷ್ಮಾಯೇಲನು ಕೂಡ ದೇವರು ಆರಿಸಿದ ಜನಾಂಗವಾಗಿರಲಿಲ್ಲ. ಅಬ್ರಹಾಮನ ಮರಣ ಅನಂತರ ಆಶೀರ್ವಾದವು ಇಸಾಕನ ಕುಟುಂಬದಲ್ಲಿ ಬಂದದ್ದು. ಆ ಕುಟುಂಬದಲ್ಲಿ ತಂದೆ ತಾಯಿಗಳ ಆರಿಸುವಿಕೆಯಿಂದ ಮಕ್ಕಳ ಮೇಲೆ ಆದ ಪರಿಣಾಮ ದೇವರ ವಾಗ್ದಾನದ ಆಶೀರ್ವಾದವನ್ನು ಕ್ರಮವಲ್ಲದ ರೀತಿಯಲ್ಲಿ ಪಡೆದುಕೊಳ್ಳಲು ಮಕ್ಕಳ ಬಯಕೆ. ಇವೆಲ್ಲವನ್ನು ತಿಳಿದಂಥ ನಾವು ನಮ್ಮ ಜೀವಿತ ಕುಟುಂಬದಲ್ಲಿ ಕೂಡ ಎಲ್ಲವನ್ನೂ ದೇವರ ಹಸ್ತದಲ್ಲಿಟ್ಟು ದೇವರ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗಬೇಕಾಗುತ್ತದೆ. ಆಗಲೇ ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುತ್ತೇವೆ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ಕಾರ್ಯಕ್ರಮ ವೀಕ್ಷಿಸಿ ನೀವು ಕರೆ ಮಾಡದೇ ಇರುವುದಾದರೆ ಇಂದೇ ಕರೆ ಮಾಡುವಿರಾ? ನಿಮ್ಮ ಅಮೂಲ್ಯ ಕರೆಯನ್ನು ಎದುರು ನೋಡುತ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.